ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಹೆಚ್ಚು. ಯುವಕ ಯುವತಿಯರಲ್ಲಿ ಮತದಾನದ ಅರಿವು ಅಗತ್ಯ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಪರೀಕ್ಷಾ ಅಂಕಕ್ಕಿಂತ ಜೀವನದ ಅಂಕ ಮುಖ್ಯ. ವಿದ್ಯಾರ್ಥಿಗಳು ಸಮಾಜಕ್ಕೆ ಕೊಡುಗೆ ನೀಡಲಿ. ಎಬಿ ರಾಮಚಂದ್ರ ಕಿವಿಮಾತು. ಕಲೆಗೆ ವ್ಯಕ್ತಿತ್ವ ರೂಪಿಸುವ ಶಕ್ತಿ ಇದೆ. ವಿದ್ಯಾರ್ಥಿ ಹಂತದಲ್ಲಿಯೇ ಕಲಾ ಪ್ರದರ್ಶನಗಳು ಮುಖ್ಯ. ಚಿತ್ರಕಲಾ ಪ್ರದರ್ಶನದಲ್ಲಿ ಶ್ಲಾಘನೆ. ಹಾಸನ ಜಿಲ್ಲೆಯ ಒಟ್ಟು ಮತದಾರರ ಪೈಕಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ನಡೆದ ರಾಷ್ಟ್ರೀಯ ಮತದಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮತದಾನ ನಮ್ಮ ಮೂಲಭೂತ ಹಕ್ಕು. ಇಂದಿನ ಮಕ್ಕಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಯುವಕರು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾಗ ಮಾತ್ರ ದೇಶ ಸುಭದ್ರವಾಗಿರಲು ಸಾಧ್ಯ. ಜಿಲ್ಲೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿರುವುದರಿಂದ ಎಲ್ಲ ಮಹಿಳೆಯರು ತಪ್ಪದೇ ಮತದಾನದಲ್ಲಿ ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಒಂದು ಅರ್ಥಪೂರ್ಣ ದಿನ. ನಾವೆಲ್ಲ ದೇಶದ ಬಗ್ಗೆ ಮಾತಾಡ್ತೇವೆ, ದೇಶ ಕಟ್ಟುವ ಬಗ್ಗೆ ಮಾತಾಡ್ತೇವೆ. ಆದರೆ ದೇಶದಲ್ಲಿ ಒಂದು ರಾಜಕೀಯದ ಬಗ್ಗೆ ಅವೇರ್ನೆಸ್, ಪೊಲಿಟಿಕಲ್ ಅವೇರ್ನೆಸ್, ರಾಜಕೀಯ ಒಂದು ಪ್ರಜ್ಞೆ ನಮ್ಮ ಜನರಲ್ಲಿ ಬೆಳಿಬೇಕಾಗಿದೆ. ಏನು ರಾಜಕೀಯ ಪ್ರಜ್ಞೆ ಅಂದರೆ ನೀವೆಲ್ಲ ಕೇಳಿರ್ತೀರ. ನಾವೆಲ್ಲ ಮಕ್ಕಳಿಗೆ ಕೇಳ್ತೇವೆ, ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಕೇಳ್ತೇವೆ. ನಾನು ತುಂಬಾ ಕಮ್ಮಿ ಜನ ನೋಡಿದ್ದೇನೆ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತಂದ್ರೆ, ಯಾರಾದ್ರೂ ಒಬ್ರು ನಾನು ಒಬ್ಬ ಪೊಲಿಟಿಷಿಯನ್ ಆಗ್ತೀನಿ ಅಂತ ಕೈ ಎತ್ತಿದ್ದು ತುಂಬಾ ಕಮ್ಮಿ. ಈಗ ನಿಮ್ಮಲ್ಲಿ ಕೈ ಎತ್ತಿ, ನೀವು ಯಾರಾದ್ರೂ ಪೊಲಿಟಿಷಿಯನ್ ಆಗ್ಬೇಕು ಅಂತಿದ್ದೀರಾ? ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶೆ ಹೇಮಲತಾ ಮಾತನಾಡಿ, ಮತದಾನದ ದಿನ ಸರ್ಕಾರ ರಜೆ ಘೋಷಣೆ ಮಾಡಿದರೂ ಕೆಲವರು ಮತದಾನ ಮಾಡದೆ ಕಾಲಹರಣ ಮಾಡುತ್ತಿದ್ದಾರೆಂದು ವಿಷಾದ ವ್ಯಕ್ತಪಡಿಸಿದರು. 18 ವರ್ಷ ತುಂಬಿದ ಎಲ್ಲ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಗುರುತಿನ ಚೀಟಿ ಮಾಡಿಸಿಕೊಳ್ಳಬೇಕು. ಮತದಾರರ ಗುರುತಿನ ಚೀಟಿ ಕೇವಲ ಗುರುತಿನ ದಾಖಲೆ ಮಾತ್ರವಲ್ಲ, ಭವಿಷ್ಯದ ನಾಯಕರನ್ನು ಆಯ್ಕೆ ಮಾಡುವ ಮಹತ್ವದ ಸಾಧನವಾಗಿದೆ ಎಂದು ತಿಳಿಸಿದರು. ಕೇವಲ ಒಂದು ಓಟ್ ಹಾಕಲಿಕ್ಕೆ ಮಾತ್ರನ ಅಥವಾ ನಮ್ಮ ಐಡೆಂಟಿಟಿ ತೋರಿಸುವಾಗ ನಾನು ಭಾರತದ ಪ್ರಜೆ, ಕರ್ನಾಟಕ ರಾಜ್ಯದ ನಿವಾಸಿ, ಕರ್ನಾಟಕ ರಾಜ್ಯದ ಪ್ರಜೆ ಅಂತ ತೋರಿಸುವಾಗ ಎಷ್ಟೊಂದಿಗೆ ಗೊತ್ತು ನೋಡೋಣ. ಕೈ ಎತ್ತಿ ಯಾವುದಕ್ಕೆ ಅವಶ್ಯಕತೆ ಇದೆ, ಗುರುತಿನ ಚೀಟಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು. ಇವೆಲ್ಲ 18 ವರ್ಷ ತುಂಬಿಲ್ಲ ನಮಗೆ ನಮ್ಮ ಹಕ್ಕುಗಳು, ನಮ್ಮ ಜವಾಬ್ದಾರಿಗಳು ಕಾನೂನಾತ್ಮಕವಾಗಿ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಸ್ವತಂತ್ರವಾಗಿ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸಬಹುದು ಅನ್ನೋದನ್ನ ಗೊತ್ತಿದೆಯಾ? ಅಷ್ಟಾದ್ರೂ ಕೈ ಎತ್ತಿ ನೋಡೋಣ. ಎಷ್ಟೊಂದಿಗೆ ಗೊತ್ತೆ 18 ವರ್ಷ ತುಂಬಿದ ನಂತರ ನಮ್ಗೆ ಜವಾಬ್ದಾರಿಗಳು ಸ್ವತಂತ್ರವಾಗಿ ನಾವು ನಡೆಸಬಹುದು, ನಮ್ಮ ಹಕ್ಕುಗಳನ್ನು ಸ್ವತಂತ್ರವಾಗಿ ಚಲಾಯಿಸಬಹುದು ಅನ್ನೋದನ್ನ ಎಷ್ಟೊಂದಿಗೆ ಗೊತ್ತಿದೆ ನೋಡೋಣ. ಕೈ ಎತ್ತಿ ನೋಡೋಣ, ಎಷ್ಟೊಂದಿಗೆ ಗೊತ್ತಿದೆ. ಕಾರ್ಯಕ್ರಮದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದವರು, ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ನಡೆದ ಮತಗಟ್ಟೆಗಳ ಮುಖ್ಯಸ್ಥರು ಹಾಗೂ ಮತದಾನದ ಮಹತ್ವವನ್ನು ಬಿಂಬಿಸಿದ ಚಿತ್ರ ಬಿಡಿಸಿದವರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಮತದಾರರ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ತಹಶೀಲ್ದಾರ್ ಗೀತಾ ಸಿಜಿ, ಹಿರಿಯ ಸಿವಿಲ್ ನ್ಯಾಯಾಧೀಶ ಪುಟ್ಟಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಬಿ ರಾಮಚಂದ್ರ ತಿಳಿಸಿದ್ದಾರೆ. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಮಾರಕ ಭವನದಲ್ಲಿಂದು ಕರ್ನಾಟಕ ಪ್ರತಿಭಾ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾಳೆಯ ದೇಶದ ಬೆಳಕು ಕೇವಲ ಅಂಕಗಳಿಗೆ ಮಾತ್ರ ಒತ್ತು ನೀಡದೆ ನಿಜ ಜೀವನದ ಅಂಕಗಳಿಗೆ ಹಾಗೂ ಜೀವನದ ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಸ್ಫೂರ್ತಿದಾಯಕವಾಗಿ ಬೆಳೆಯಬೇಕೆಂದು ತಿಳಿಸಿದರು. ಬಹಳ ಜನ ಅಂಕ ಬಂದ ಮಾತ್ರಕ್ಕೆ ನಾವು ಜಾಣರು ಅನ್ನುವಂಥದ್ದು ಒಂದು ತಲೆಯಲ್ಲಿ ಇರುತ್ತೆ. ರಮೇಶ್ ಅವರು ಹೇಳಿದಂಗೆ ಅಂಕ ಅನ್ನೋದು ಒಂದು ಮಾನದಂಡ ಅಷ್ಟೇ. ನಮಗೆ ಅಡ್ಮಿಷನ್ಗೆ ಬೇಕಾದಂಥ ಒಂದು ಟೆಕ್ನಿಕಲಿ ಮಾರ್ಕ್ಸ್ ಅಷ್ಟೇ. ಆದರೆ ಬದುಕಿನ ಅಂಕ ಇದೆಲ್ಲ ಭಾಳ ದೊಡ್ಡದದು. ನಮ್ಮ ಬದುಕಿಗೂ ಕೂಡ ಮಾರ್ಕ್ಸ್ ಇರುತ್ತೆ. ಅದನ್ನು ನಾವು ಕಲಿಬೇಕಾಗಿದೆ. ಸಾಮಾಜಿಕ ಬದುಕನ್ನು ಕಲಿಬೇಕಾಗಿದೆ. ನಮ್ಮ ಸಂಬಂಧಿ ಒಬ್ಬ ಹುಡುಗ ಇದ್ದ, ನಾನು ಮಾತಾಡೋ ಅಂಕಲ್, ನನಗೆ ಇಂಗ್ಲೆಂಡಲ್ಲಿ 2 ಫ್ರೆಂಡ್ಸ್ ಇದ್ದಾರೆ, ಅಮೆರಿಕದಲ್ಲಿ ಒಬ್ಬಿದ್ದಾನೆ ಅಂತೇಳಿ ವರ್ಲ್ಡಿನ ಒಂದು 20 ಜನ ಫ್ರೆಂಡ್ಸಿನ ಹೆಸರುಗಳನ್ನು ನಾನು ತಮಾಷೆಗೆ, ಸರಿ ಮನೆ ಪಕ್ಕ ಹೋಯ್ತಾರೆ ಮನೆ
ಅವ್ರ ಮನೆಗೆ ಹುಡುಗರು ಯಾರು ಇದ್ದಾರ ಅಂಕಲ್ ಗೊತ್ತಿಲ್ಲ ನನಗೆ, ಅಲ್ಲ ಅವ್ರು ಯಾರೇ ಫ್ರೆಂಡ್ ಆಗಿರ ಇಲ್ಲ, ಪಕ್ಕದ ಮನೆ ಹುಡುಗನ ಮಾತಾಡ್ಸಂಗಿಲ್ಲ ಎರಡಿಲ್ಲ, ನಾವು ವರ್ಲ್ಡ್ ಮಟ್ಟದಲ್ಲಿ ಫ್ರೆಂಡ್ಸ್ ಇದ್ದಾರೆ ನನಗೆ. ಈ ಸೋಷಿಯಲ್ ಮೀಡಿಯಾ ಬಂದಾದಮೇಲೆ, ಈ ಫೋನ್ ಬಂದಾದಮೇಲೆ ನಾವು ಎಲ್ಲರೂ ಕೂಡ ಆ ಥರ ಆಗ್ಬಿಟ್ಟಿವಿ. ಈಗ ಯಾರು ಇನ್ನೊಬ್ಬರ ಬದುಕೆ ಪರಿಚಯ ಆಗೋದಿಲ್ಲ ನನಗೆ, ಆದರೆ ಸಾಮಾಜಿಕವಾಗಿ. ಕಾರ್ಯಕ್ರಮದಲ್ಲಿ ಎಂಬಿವಿ ರಂಗಸ್ವಾಮಿ, ಎಂ ಮಂಜು, ಮಧುನಾಯ್ಕ, ಗೋವಿಂದರಾಜು, ಹರೀಶ್ ಉಳುವಾರೆ ಇತರರು ಹಾಜರಿದ್ದರು. ವಿದ್ಯಾರ್ಥಿ ಯತಿನ್ ಪಿಎನ್ ಅವರ ಚಿತ್ರಕಲಾ ಪ್ರದರ್ಶನವು ಹಾಸನ ಮಕ್ಕಳ ಕ್ಷೇತ್ರದಲ್ಲಿ ನಡೆಯಿತು. ಆರ್ಟ್ ರೂಟ್ ಸ್ಟುಡಿಯೋ ಹಾಸನ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ನಿರ್ಮಲಾ ಕಲಾಶಾಲೆಯ ನಿವೃತ್ತ ಪ್ರಾಚಾರ್ಯ ಆರ್ಸಿ ಕಾರದಕಟ್ಟಿಯವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಕಲೆಯೇ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿ. ವಿದ್ಯಾರ್ಥಿ ಹಂತದಲ್ಲಿಯೇ ಇಂತಹ ಪ್ರದರ್ಶನಗಳು ಕಲಾ ಬದುಕಿಗೆ ದೃಢ ನೆಲೆಯನ್ನು ಒದಗಿಸುತ್ತವೆಂದು ಯುವ ಕಲಾವಿದನ ಪ್ರಯತ್ನವನ್ನು ಶ್ಲಾಘಿಸಿ ಅಭಿನಂದಿಸಿದರು. ಚಿತ್ರಕಲಾ ಶಿಕ್ಷಕ ಸ್ವಾಮಿಯವರು ನಡೆಸಿದ ಭಾವಚಿತ್ರ ಪ್ರಾತ್ಯಕ್ಷಿಕೆ ವೀಕ್ಷಕರಲ್ಲಿ ಅಪಾರ ಆಸಕ್ತಿ ಮೂಡಿಸಿತು. ಯತಿನ್ ಪಿಎನ್ ಅವರ ಚಿತ್ರಗಳಲ್ಲಿ ಕಲ್ಪನೆ ಸ್ಪಷ್ಟವಾಗಿ ಕಾಣಿಸಿಕೊಂಡಿದ್ದು, ಪ್ರಕೃತಿ ಮತ್ತು ಮಾನವ ಸಂವೇದನೆಗಳ ಪ್ರತಿಬಿಂಬವಾಗಿ ಅವು ಮೂಡಿಬಂದಿವೆ. ಪ್ರದರ್ಶನಕ್ಕೆ ಆಗಮಿಸಿದ ಚಿತ್ರಕಲಾ ಶಿಕ್ಷಕರು, ಕಲಾಭಿಮಾನಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಯುವ ಕಲಾವಿದನ ಸೃಜನಶೀಲತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಆರ್ಟ್ ರೂಟ್ ಸ್ಟುಡಿಯೋ ನಡೆಸುತ್ತಿರುವ ಕಲಾ ಚಟುವಟಿಕೆಗಳನ್ನು ಅಭಿನಂದಿಸಿದರು. ಅವರ ಒಂದು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಹಾಸನದಲ್ಲಿ ನಡೀತಾ ಇದೆ. ತುಂಬ ಸಂತೋಷ ಅನಿಸುತ್ತೆ. ಅವರು ಎಲ್ಲ ಕಲಾಕೃತಿಗಳು ನೋಡ್ತಾ ಇದ್ದಾಗ ತುಂಬ ಖುಷಿಯಾಗುತ್ತೆ. ಸುಮಾರು 35 ಕಲಾಕೃತಿಗಳು 35 ವಿಭಿನ್ನ ರೀತಿ ಒಳಗೆ, ಅಂದರೆ ಅವು 2 ಡೈಮೆನ್ಷನಲ್ ವರ್ಕ್ಗಳಾಗಲಿ, ರೇಖಾಚಿತ್ರಗಳಾಗಲಿ, ಪ್ರಕೃತಿ ಚಿತ್ರಗಳಾಗಲಿ, ಸ್ಟಿಲ್ ಲೈಫ್ ಆಗಲಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತವೆ. ಕೆಲವು ಪೆನ್ಸಿಲ್ ರೇಖೆಗಳಂಕರು ಅದ್ಭುತವಾದ ಒಂದು ರೇಖೆಗಳಿಂದ ಕಂಗೊಳಿಸ್ತಾ ಇದ್ದಾವೆ. ಅವರಿಗೆ ಈ ಮೂಲಕ ಶುಭಾಶಯಗಳನ್ನ ಕೋರ್ತಾ, ಹಾಗೆಯೇ ಈ ಒಂದು ಚಿತ್ರಕಲಾ ಪ್ರದರ್ಶನ ಇಲ್ಲಿ ಓಪನ್ ಏರಿಯಾದಲ್ಲಿ ಆಗ್ತಾ ಇದೆ. ಕೆಲವು ಬಾರಿ ನಮಗೆ ಬೇಸರ ಅನಿಸುತ್ತೆ. ಕಾರಣ ಏನಪ್ಪ ಅಂದರೆ, ಇದು ನಾಟಕಗಳನ್ನು ನಾವು ಹೇಗೆ ಇಂಡೋರ್ ಸ್ಟೇಜಲ್ಲಿ ನೋಡಿ ಆ ಒಂದು ನಾಟಕನ ರಂಜನೆ ನೋಡಿದೆ, ಅವನನ್ನು ಮಾತಾಡಿಸಿದೆ. ಕಲಾಕೃತಿಯಲ್ಲಿ ಹೇಗೆ ಆಕಾರ ಆಕೃತಿಗಳು ಕಲಾಕೃತಿಗಳಾಗಿ ಹೊರಹೊಮ್ಮಿದ್ದವೋ ಹಾಗೆ ಅವನ ಮನಸ್ಸಿನ ಭಾವನೆಗಳು ಅಷ್ಟೇ ಸೂಕ್ಷ್ಮವಾಗಿ ವಿರಾಟ ರೂಪವಾಗಿ ಮಿಂಚುವ ಲಕ್ಷಣಗಳು ಎಲ್ಲವೂ ಕಾಣಿಸ್ತಾ ಇದ್ದಾವೆ. ಹಾಸನದ ಪ್ರತಿಭೆ ಹೀಗೆ ಅರಳಲಿಕ್ಕೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥದ್ದು ಮತ್ತು ಪೋಷಕರು ಅವರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ತುಂಬ ಒಳ್ಳೆಯ ಸಂಗತಿ. ಇದೇ ಸಂದರ್ಭದೊಳಗಡೆ ಇಂಥ ಒಂದು ಕಲಾಕೃತಿಗಳನ್ನು ನೋಡಬೇಕು ಅನ್ನುವಂಥ ಮನಸ್ಸುಗಳನ್ನು ಹೊತ್ತವರು ಹಾಸನದ ಜನತೆ ಆ ಪ್ರೀತಿಯಿಂದ ಬರಬೇಕು, ಗೌರವವನ್ನು ಅದಕ್ಕೆ ಕೊಡಬೇಕು. ಆವಾಗ ಏನಾಗುತ್ತೆ, ನಾವು ಬೇಲೂರು ಹಳೆಬೀಡು ಏನು ಶರಣಬೆಳಗೊಳ ವಿಶ್ವಪ್ರಸಿದ್ಧಿಯಾದಂಥ ಒಂದು ಶಿಲ್ಪಕಲೆ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ಒಂದು ನಿಜವಾದ ರೆಸ್ಪೆಕ್ಟ್ ಕೊಟ್ಟ. ನಗರದ ಪೌದಾರ್ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಹಾಸನ ಜಿಲ್ಲಾ ಪಿಕಲ್ ಬಾಲ್ ಅಸೋಸಿಯೇಷನ್ ಸಂಸ್ಥೆಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪಿಕಲ್ ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಎಜಿ ಶಿವಕುಮಾರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಕೆವೈ, ರಾಜ್ಯ ಕಾರ್ಯದರ್ಶಿ ರಜತ್ ಕಾಂಕರ್ ಎಂಆರ್ ಹಾಗೂ ಪೌದಾರ್ ಶಾಲೆಯ ಪ್ರಾಂಶುಪಾಲರಾದ ಜೋಸುವಾ ಪ್ರೇಮ್ ಸ್ವರೂಪ್ ಅವರು ಉಪಸ್ಥಿತರಿದ್ದು ನೂತನ ಕ್ರೀಡಾ ಸಂಸ್ಥೆಗೆ ಚಾಲನೆ ನೀಡಿದರು. ಜಿಲ್ಲಾ ಅಧ್ಯಕ್ಷರಾದ ಡಾ ಸತೀಶ್, ಉಪಾಧ್ಯಕ್ಷ ಅಕ್ಷಯ್ ಆರ್ವಿ, ಕಾರ್ಯದರ್ಶಿ ಮಹೇಶ್ ಎಚ್ಸಿ, ಜಂಟಿ ಕಾರ್ಯದರ್ಶಿ ಗೌರಶಂಕರ್ ಹಾಗೂ ಖಜಾಂಚಿ ದರ್ಶನ್ ಇಂಡಿಯವರು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. ಹಾಸನ ಜಿಲ್ಲೆಯಲ್ಲಿ ಈ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಈ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇದೇ ವೇಳೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ತ್ರಿಲೋಕ್ ಮತ್ತು ಅಂಜನಾ ಸೇರಿದಂತೆ ಹಲವು ಕ್ರೀಡಾಸಕ್ತರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಪಿಕಲ್ ಬಾಲ್ ಕ್ರೀಡೆಯನ್ನು ತಳಮಟ್ಟದಿಂದ ಪ್ರಚಲಿತಗೊಳಿಸುವ ಕುರಿತು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ರಥಸಪ್ತಮಿ ಪ್ರಯುಕ್ತ ಪಟ್ಟಣದಲ್ಲಿ ಭಾನುವಾರ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ಸೂರ್ಯ ಮಂಡಲೋತ್ಸವವನ್ನು ವೈಭವದಿಂದ ನಿರ್ವಹಿಸಲಾಯಿತು. ಮುಂಜಾನೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಅಭಿಷೇಕ ನಡೆಸಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ರಥಬೀದಿಯಲ್ಲಿ ಉತ್ಸವ ನಡೆಸಲಾಯಿತು. ಬಳಿಕ ದೇವಾಲಯದಲ್ಲಿ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಸಲಾಯಿತು. ಭಕ್ತರು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ತಾರಿಮರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಕೀಲ ಜಯಣ್ಣ ದೂರು ನೀಡಿದ್ದಾರೆ. ಬೇಲೂರು ತಾಲೂಕಿನ ತಾರಿಮರ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿ ಕೊಠಡಿಯನ್ನು ಸಿಮೆಂಟ್ ರಸ್ತೆ ಕಾಮಗಾರಿಗೆ ಬಳ್ಳಾರಿ ಭಾಗದಿಂದ ಬಂದ ಕಾರ್ಮಿಕರಿಗೆ ಬಾಡಿಗೆಗೆ ನೀಡಿ ದುರುಪಯೋಗ ಮಾಡಲಾಗಿದೆ ಎಂದು ಬೇಲೂರು ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರಿಗೆ ಮುಖ್ಯ ಶಿಕ್ಷಕ ಕರಿಬಸಪ್ಪ ಅವರನ್ನು ಅಮಾನತು ಮಾಡಬೇಕೆಂದು ವಕೀಲ ಜಯಣ್ಣ ಮನವಿ ಸಲ್ಲಿಸಿದರು.
ಮನವಿ ಪತ್ರ ಸ್ವೀಕರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ, ನೀವು ನೀಡಿದ ಮನವಿ ಪತ್ರವನ್ನು ಸ್ವೀಕರಿಸಿದ್ದೇನೆ. ಈ ಕೂಡಲೇ ನಮ್ಮ ಮೇಲಾಧಿಕಾರಿಗಳಿಗೆ ಈ ವಿಚಾರ ತಿಳಿಸಿ ನಾನು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಚಂದ್ರಹಳ್ಳಿ ಗ್ರಾಮದ ಸ್ಕೂಲ್ನಲ್ಲಿ ನಿನ್ನೆ ಮತ್ತು ಮೊನ್ನೆ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತಹ ಮನವಿಯನ್ನು ಮಾನ್ಯ BO ಸಾಹೇಬರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನ್ಯೂಸ್ ಪೇಪರ್ಲು ಕೂಡ ಬಂದಿದೆ. ಈ ಕರಿ ಬಸಪ್ಪ ಅನ್ನುವಂಥ ವ್ಯಕ್ತಿ ಶಾಲೆಯನ್ನು ಬಾಡಿಗೆ ರೂಪದಲ್ಲಿ 3 ದಿನ ಕೊಟ್ಟು ಅಲ್ಲಿ ಚಂದ್ರಹಳ್ಳಿ ಗ್ರಾಮಕ್ಕೆ ಕೆಲಸಕ್ಕೆ ಬಂದಂತಹ ಕೆಲಸಗಾರರಿಗೆ ಅಲ್ಲಿ ನೈಟ್ ಮಲಗಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡಿ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗ ಮೊನ್ನೆ BO ಅವರಿಗೆ ಕೊಡ್ತಿದ್ದೀವಿ. ಇದರ ರೀತಿಯಾಗಿ ವಿಡಿಯೋಗಳನ್ನು ತನಿಖೆ ಮಾಡಿ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕು. ಈ ಒಂದು ಕರಿಬಸವರನ್ನ ತಗೋಬೇಕು. ಆರ್ಟಿಕಲ್ 14 ಆರ್ಟಿಕಲ್ 27 ಏನು ಹೇಳುತ್ತೆ BO ಮೇಡಮ್ ಅವರಿಗೆ ಗೊತ್ತು. ಒಂದು ಸರ್ಕಾರಿ ಶಾಲೆಯನ್ನು ಬೇರೆಯವರಿಗೆ ಖಾಸಗಿ ರೂಪದಲ್ಲಿ ಬಾಡಿಗೆ ಕೊಡೋ ಹಾಗೆ. ಈ ಸಂದರ್ಭದಲ್ಲಿ ಮದಗಟ್ಟ ಗ್ರಾಮಸ್ಥ ಶ್ರೀಕಾಂತ್, ಮಲ್ಲಿಕ್, LJB ಅಧ್ಯಕ್ಷ ಮಂಜು, ಸಂತೋಷ್, ವಿಜಯ್, ಥಬರಕ್ ಸೇರಿದಂತೆ ಹಲವರು ಹಾಜರಿದ್ದರು. ಸಾಂಸ್ಕೃತಿಕ ಗೋಷ್ಠಿ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮಗಳನ್ನು ಬನ್ನೂರು ಹೋಬಳಿಯ ಯಾಚೇನಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಜ್ಞಾನಗಂಗಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದ ಅಧ್ಯಕ್ಷರಾದ ಮಣಿ ಮೋಹನ್ ಅವರು ಮತ್ತು ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರ ಟ್ರಸ್ಟ್ನ ಶ್ರೀ ನಾದಾನಂದನಾಥ ಸ್ವಾಮೀಜಿಯವರು ಯಾಚೇನಹಳ್ಳಿಯವರ ಸಹಯೋಗದಲ್ಲಿ ಹೊತ್ತಿಗೆ ಲೋಕಾರ್ಪಣೆ, ಸಾಧಕ ಜೀವಿಗಳಿಗೆ ಸನ್ಮಾನದ ದೀವಿಗೆ ವಿಚಾರಗೋಷ್ಠಿಗಳನ್ನು ಗ್ರಾಮದ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣಗೌಡ ಅವರು ಮಾತನಾಡಿ, ಕೊರೋನಾ ಬಂದ ಸಂದರ್ಭದಲ್ಲಿ ಹೊರ ರಾಷ್ಟ್ರಗಳು ಒಂದು ಮಾತನ್ನು ಹೇಳಿದ್ದವು. ಕೊರೋನಾದಿಂದ ಭಾರತ ಹೆಚ್ಚು ಸಾವು ಮತ್ತು ನೋವನ್ನು ಅನುಭವಿಸಿ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ರೈತರು ಯಾವುದೇ ಕೊರೋನಾಗೂ ಹೆದರದೆ ತಮ್ಮ ಕಾಯಕವನ್ನು ಹೊಲಗದ್ದೆಗಳಲ್ಲಿ ಮಾಡಿದ್ದರ ಫಲ ಪ್ರಪಂಚದಲ್ಲಿ ಯಾವುದೇ ಟೆಕ್ನಾಲಜಿ ಬಂದರೂ ಹಾಗೂ ದೇವರುಗಳಿಂದಲೂ ಸಹ ರೈತರು ಬೆಳೆಯುವ ಆಹಾರ ಪದಾರ್ಥಗಳನ್ನು ಜೆರಾಕ್ಸ್ ಕೂಡ ಮಾಡಲು ಸಾಧ್ಯವಿಲ್ಲ. ರೈತ ಭೂಮಿಯನ್ನು ಉಳುಮೆ ಮಾಡಿ ಫಸಲು ತೆಗೆದರೆ ಭಾರತ ಸೇರಿದಂತೆ ಇಡೀ ಪ್ರಪಂಚದ ಜನರಿಗೆ ಹೊಟ್ಟೆ ತುಂಬಿಸಲು ಸಾಧ್ಯ ಎಂದು ತಿಳಿಸಿದರು. ರೈತರಿಗೆ ಇಡೀ ವ್ಯವಸ್ಥೆ ಬಗ್ಗೆ ಗೊತ್ತಿರಲ್ಲ. ಅವ್ನು ಜಮೀನಿಗೆ ಹೋಗ್ತಾರೆ. ಮೊದಲೇ ಗಾದಿ ನಮ್ಮ ನೇಗಿಲ ಉಳುವ ಯೋಗಿ ಹೇಳಿದ್ರಲ್ಲ, ಯುದ್ಧಗಳೇ ನಡೀತಾ ಇದ್ರು ಇಲ್ಲಿ ಮಾತ್ರ ವ್ಯವಸಾಯ ಮಾಡೋದನ್ನು ಬಿಡುವುದಿಲ್ಲ. ಈ ದೇಶದಲ್ಲಿ ಕೊರೋನಾ ಬಂದಾಗ ಪ್ರಪಂಚದ ಎಲ್ಲ ದೇಶಗಳು ಹೇಳಿತ್ತು, ಭಾರತ ಜನಸಂಖ್ಯಾ ದೇಶ, ಕೊರೋನಾ ಬಂದರೆ ಎಲ್ಲ ನೆಗೆದು ಬಿದ್ದೋಯ್ತಾರೆ, ಎಣನೇ ಎತ್ತಕ್ಕಾಗಲ್ಲ, GDP-ನಲ್ಲಿ 20 ವರ್ಷ ಹಿಂದೆ ಹೋಗುತ್ತೆ ಅಂತ. ನಾನು ಹೇಳ್ತೀನಿ 6.5 ಇದ್ದಂಥ GDP-ಯನ್ನು ಕೊರೋನಾ ಬಂದ ಮೇಲೆ ಯಾರೂ ಸಾಯಿಲ್ಲ. ನಮ್ಮಲ್ಲಿ ನಾವು ಸಾವಿಗೆ ಹೋಗಿಲ್ಲ. ನೀವು ಹೇಳ್ಬೇಕು ಅಂದ್ರೆ ಎಲ್ಲ ಸತ್ತಿದ್ದೆಲ್ಲ ವೇಸ್ಟ್ ಮಾಡಿಗಳೇ. ನಾವು ನಿಜವಾಗ್ಲೂ ಯಾರು ಸಾಯಿಲ್ಲ, ಭಿಕ್ಷುಕರು ಯಾರೂ ಸಾಯಿಲ್ಲ. ಪೊಲೀಸ್ನವ್ರು ಹೇಳ್ತಾ ಇದ್ರು, ಬುದ್ಧಿ ಇಲ್ವೇನೆ, ಒಂದು ಮಾಸ್ಕ್ ಹಾಕಲ್ಲ, ಇನ್ನು ಸುತ್ತಿಯ ಊರೂರ ಮೇಲೆ ಹೆಂಗೆ ಆ ಸುತ್ತಿಯ ಇಂಥ ಅಂತ ಟೈಮಲ್ಲೂ ಮಕ್ಕಳಿಗೆ ಸುಶಿಕ್ಷಣವನ್ನು ನೀಡಬೇಕಾದರೆ ಶಿಕ್ಷಣ ಸಂಸ್ಥೆಗಳ ಪಾತ್ರ ಮುಖ್ಯ ಎಂದು ಹಿರಿಯ ಸಿವಿಲ್ ಜಿಲ್ಲಾ ಸತ್ರ ನ್ಯಾಯಾಧೀಶ ಆನಂದ್ ತಿಳಿಸಿದ್ದಾರೆ. ಮಳವಳ್ಳಿ ಹೊರವಲಯದಲ್ಲಿರುವ ಆದರ್ಶ ಕಾನ್ವೆಂಟ್ ಆವರಣದಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಸವಾಲಾಗಿದ್ದು ಆದರ್ಶ ಕಾನ್ವೆಂಟ್ ಸಮರ್ಪಕವಾಗಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಇತರ ಕಾರ್ಯಕ್ರಮಗಳು ನಿಜವಾಗೂ ಸಹ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಒಂದು ಮನೋಸ್ಥೈರ್ಯ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತಂದರೆ ತಪ್ಪಾಗಲಾರದು. ಈಗಾಗಲೇ ನಾವು ನಮ್ಮ ಮೂರ್ತಿಯರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಒಂದು ಶಿಕ್ಷಣ ಸಂಸ್ಥೆ ನಡೆಸಬೇಕಂತಂದರೆ ಅದು ಈಗಿನ ಕಾಲದಲ್ಲಿ, ಈಗಿನ ಒಂದು ಪ್ರಸ್ತುತ ವಿದ್ಯಮಾನದಲ್ಲಿ ಒಂದು ಮುಖ್ಯ ಜವಾಬ್ದಾರಿ ವಿಚಾರ ಅಂದರೆ ತಪ್ಪಾಗಲಾರದು. ಯಾಕಂದರೆ ಒಂದು ಮನೆಯಲ್ಲಿ ಯಾವ ರೀತಿ ಕುಟುಂಬ ಇರುತ್ತೋ ಆ ರೀತಿ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾಗಬೇಕು ಅಂತಂದಾಗ ಒಂದು ಮನೆ ಥರ ನೋಡ್ಕೋಬೇಕು. ಆ ಮನೆಯ ಸದಸ್ಯರಿಗೆ ಯಾವ ರೀತಿ ಪ್ರೀತಿ ವಿಶ್ವಾಸ ಇರುತ್ತೋ ಮತ್ತು ಯಾವ ರೀತಿ ಜವಾಬ್ದಾರಿ ಇರುತ್ತೋ ಆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಮೇಲೆ, ಆ ಸಂಸ್ಥಾಪಕರ ಮೇಲೆ ಆ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಸಹ ಕಾರ್ಯಕ್ರಮದಲ್ಲಿ ರಾಜ್ಯ SC/ST ಆಯೋಗದ ಅಧ್ಯಕ್ಷ ಹಾಗೂ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಡಾ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ, ಸಮಾಜ ಕಲ್ಯಾಣಾಧಿಕಾರಿ ಸಂತೋಷ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವಸ್ವಾಮಿ, ಮಕ್ಕಳ ಆಯೋಗದ ಸದಸ್ಯ ವೆಂಕಟೇಶ್, ಪ್ರಾಂಶುಪಾಲ ಫೈಜಲ್ ಖಾನ್ ಸೇರಿದಂತೆ ಹಲವರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಗೆ ಹೊಸದಾಗಿ ಬಸ್ಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿದೆ ಎಂಬ ಸಚಿವರ ಸುಳ್ಳು ಹೇಳಿಕೆಗೆ ಶಿರಸಿ ಮಾರಿಕಾಂಬೆ ದೇವಿಯಲ್ಲಿ ಕ್ಷಮೆಯಾಚಿಸುವಂತೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ.
ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ಕೆಲ ದಿನದ ಹಿಂದೆ ಸಚಿವ ಮಂಕಾಳು ವಾದ್ಯ ಅವರು ಶಿರಸಿಯಲ್ಲಿ ನಡೆದ ಜಾತ್ರಾ ಪೂರ್ವ ತಯಾರಿ ಸಭೆಯಲ್ಲಿ ಮಾತನಾಡುವಾಗ, ಕಳೆದ 7 ವರ್ಷದ ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದೇ ಒಂದು ಬಸ್ ಹೊಸದಾಗಿ ಬಂದಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಹೊಸದಾಗಿ ಬಸ್ ಜಿಲ್ಲೆಗೆ ಖರೀದಿಸಲಾಗಿದೆ ಎಂಬುದಾಗಿ ಸಚಿವರು ಹೇಳಿದರು. ಇದಕ್ಕೆ ಪ್ರತಿಯಾಗಿ ನಾನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಜಿಲ್ಲೆಗೆ ಹೊಸದಾಗಿ ಬಸ್ ಬಂದಿದೆ ಎಂಬುದಾಗಿ ಹೇಳಿದ್ದಕ್ಕೆ ನಿಮ್ಮ ಬಳಿ ಬಸ್ ಬಂದಿರುವುದಕ್ಕೆ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಿ ಎಂದು ಆಗ್ರಹಿಸಿದರು. ದಿವಸದ ಹಿಂದೆ ಇವತ್ತು 3-4 ದಿವಸದ ಹಿಂದೆ ಸನ್ಮಾನ್ಯ ಮಂಕಾಳ ವೈದ್ಯ ಅವರು ಶಿರಸಿ ಬಂದವರು ಜಾತ್ರಾ ಸಂಬಂಧಪಟ್ಟಂಥ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಅವರೆಲ್ಲ ಕುಂದುಕೊರತೆಗಳು ಹೇಳ್ತಾ ಇರಬೇಕಾದ್ರೆ ಯಾರೊಬ್ಬರು ನಿಂತು ಹೇಳ್ತಾರೆ, ಜಾತ್ರೆ ಕಡೆ ಬಸ್ ಬರುತ್ತೆ, ಅವ ಸಾಹೇಬರು ಎಲ್ಲ ಹೊಸ ಬಸ್ ಕೊಡಿ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಯಾವುದೂ ಕೂಡ ಹೊಸ ಬಸ್ಸು ಬಂದಿರಲಿಲ್ಲ, 7 ವರ್ಷ ಆಗಿತ್ತು, ನಾವೇ ಹೊಸ ಬಸ್ ಕೊಟ್ಟಿದ್ದೇವೆ ಅಂತ ಹೇಳಿ ಮಂಕಾಳ ವೈದ್ಯರವರು ಶಿರಸಿಯ ಜಾತ್ರೆ ಪೂರ್ವಭಾವಿ ಮೀಟಿಂಗಲ್ಲಿ ಯಾವ ವೇದಿಕೆಯಲ್ಲಿ ರಾಜಕೀಯವನ್ನ ಮಾತಾಡಬಾರದು, ಜಾತ್ರಾ ಮೀಟಿಂಗ್ ಅಲ್ಲಿ SP ಇರ್ತಾರೆ, DFO ಇರ್ತಾರೆ, ಮಾನ್ಯ ಶಾಸಕರು. ಸುದ್ದಿಗೋಷ್ಠಿಯಲ್ಲಿ ಭಟ್ಕಳ ಬಿಜೆಪಿ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ, ಪ್ರಮುಖರಾದ ಮಂಜುನಾಥ್ ನಾಯ್ಕ, ರಮೇಶ್ ನಾಯ್ಕ, ರಾಘವೇಂದ್ರ ನಾಯ್ಕ, ಗಣೇಶ್ ಹೆಗಡೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹಂಪಿ ಉತ್ಸವದಲ್ಲಿ ವಿಶ್ವಕರ್ಮ ಸಮಾಜದ ಪ್ರತಿಭೆಗಳಿಗೆ ಸರ್ಕಾರ ಅವಕಾಶ ಕೊಡದಿದ್ದಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರಿಂದ ಪರ್ಯಾಯ ಸಮಾರಂಭ ನಡೆಸಬೇಕಾಗುತ್ತದೆ ಎಂದು ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಎಚ್ಚರಿಸಿದರು. ಕೊಪ್ಪಳ ಜಿಲ್ಲಾ ಕುಕ್ನೂರು ಪಟ್ಟಣದ ಸಮಾರಂಭಕ್ಕೆ ಮುನ್ನ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಹಂಪಿ ಮುಂತಾದ ಐತಿಹಾಸಿಕ ಸ್ಥಳಗಳು ಜನಪ್ರಿಯಗೊಳ್ಳಲು ವಿಶ್ವಕರ್ಮರ ಪಾತ್ರ ದೊಡ್ಡದು. ಹಂಪಿ ಉತ್ಸವದಲ್ಲಿ ಪ್ರತಿ ವರ್ಷವೂ ನಮ್ಮ ಸಮಾಜವನ್ನು, ಗುರುಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ಸಮಾಜದವರಿಂದ ಒಂದು ದೊಡ್ಡ ಬೃಹತ್ ಸಮಾವೇಶ ಅದೇ ವಿರುದ್ಧ ಅಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮನ್ನ ನಿರ್ಲಕ್ಷ್ಯ ಮಾಡಿದಾರಲ್ಲ, ಅದೇ ನಮ್ಮನ್ನ ನಾವೇ ಸನ್ಮಾನ ಮಾಡಿಸ್ಕೊಳೋದು, ನಮಗೆ ನಾವೇ ಗೌರವ ತಂದು ಪರ್ಯಾಯ ಕಾರ್ಯಕ್ರಮ. ನಾವು ನಮ್ಮ ಸಮಾಜದ ಕೊಡುಗೆನ ಎಲ್ಲಾ ಸಮುದಾಯಗಳಿಗೆ ಹೇಳೋದು. ನಮ್ಮನ್ನೇ ಕಡೆಗಣಿಸಿದ್ರೆ ಇವತ್ತು ಹಂಪಿ ಉತ್ಸವದಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ನಾವು ಮಾಡಿಕೊಟ್ಟಿರುವಂಥ ಕೊಡುಗೆಗಳನ್ನು ತೋರಿಸ್ಬಿಟ್ಟೆ ಅವ್ರು ಬಂಡವಾಳ ಬೇಯಿಸ್ಕೋಬೇಕು. ಯಾವ ಸರ್ಕಾರ ಬಂದ್ರೂ 20 ವರ್ಷದಿಂದ ಹೇಳ್ತಾ ಇದ್ದೀನಿ, ಕನಿಷ್ಠ ನಮ್ಮ ಸಮಾಜದ ಸ್ವಾಮೀಜಿಗಳನ್ನು ಕೂಡ ಬೇರೆ ಕರೆಯೋದಿಲ್ಲ. ಇದಕ್ಕಿಂತ ಅವಮಾನ ಮಾಡೋದಾದ್ರೆ ಆ ವಿರೂಪಾಕ್ಷನಿಗೆ ಅವಮಾನ ಮಾಡ್ದಂಗೆ, ಇನ್ನಾದ್ರೂ ಎಚ್ಚೆತ್ಕೋಬೇಕು. ಇನ್ನೊಂದು ಎಷ್ಟು ಪಂಗಡ ಹೋರಾಟದ ಇಲ್ಲಿಗೆ ಬಂತು, ಅದು ಈಗ ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು ಅನ್ನುವಂಥ ಒಂದು ಛಲ ಬಂದಿದೆ. ಈಗ ನಂಜುಂಡ ಅವರು ಏನು ಕುಲಶಾಸ್ತ್ರ ಅಧ್ಯಯನದ ವರದಿ ಮಾಡಿದ್ದಾರೆ, ಅದು ಸಂಪೂರ್ಣವಾಗಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ರುದ್ರಪ್ಪ ಬಡಿಗೇರ, ಮಾನಪ್ಪ ಪತ್ತಾರ, ದೇವೇಂದ್ರಪ್ಪ ಬಡಿಗೇರ, ಅಶೋಕ್ ಪತ್ತಾರ, ಬಸವರಾಜ್ ಬಡಿಗೇರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿ ಕೈಗುನಹಳ್ಳಿ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ನೂತನ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿತು. ವಿವಿಧ ಪೂಜೆ, ಹೋಮ, ಹವನಗಳ ಮೂಲಕ ಅದ್ದೂರಿಯ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಬಳಿಕ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ, ನಮ್ಮ ಗ್ರಾಮ ಪಾಳ್ಳೆಗಾರರು ಇತಿಹಾಸವುಳ್ಳ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗ್ರಾಮದಲ್ಲಿ ಇಂದಿನಿಂದಲೂ ಯಾವುದೇ ಹಬ್ಬ ಹರಿದಿನಗಳು, ದೇವಸ್ಥಾನ ಅಭಿವೃದ್ಧಿಗೆ ಜಾತಿ, ಮತ, ಪಕ್ಷಭೇದ ಮಾಡದೆ ಆಚರಿಸಿಕೊಂಡು ಬರುತ್ತಿದ್ದೇವೆಂದು ತಿಳಿಸಿದರು. ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ದೇವಾಲಯದ ನಿರ್ಮಾಣಕ್ಕೆ ಆರ್ಥಿಕ ಧನಸಹಾಯ ನೀಡಿದರು. ಶುಕ್ರವಾರ ರಾತ್ರಿ ಗ್ರಾಮದ ದೇವರುಗಳಾದ ಶ್ರೀ ವೀರಭದ್ರೇಶ್ವರ, ಶನೇಶ್ವರ, ಮುನೇಶ್ವರ ದೇವರುಗಳ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ, ಡೊಳ್ಳು ಕುಣಿತದ ಮೂಲಕ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ವೀರಾಜ, ನಿಂಗರಾಜ, ನಮ್ಮ ಇಂದ್ರೇಶ ಇವ್ರುಗಳ ಜೊತೆಗೂಡಿ ಒಂದು 4-5 ಜನ ಹುಡುಗರುಗಳ ಜೊತೆ ಸೇರಿದ್ರು. ಅವ್ರ ಜೊತೆ ಒಂದು ಸಮಕಾಲೀನರಲ್ಲ, ಅವರ ಮಕ್ಕಳ ಸಂಬಂಧದವ್ರು ಸೇರಿ ಮಾಡ್ತೀವಿ. ಇವರೆಲ್ಲ ಪೂಜೆ ಮಾಡ್ತಾಯಿರಿ. ಈ ಭಾಗದಲ್ಲಿ ಮುನೇಶ್ವರ ಪೂಜೆ ಮಾಡ್ತಿದ್ರು. ಇವರು ಮಾಡಬೇಕು ಅನ್ನೋ ಪ್ರೇರಣೆ ಯಾವಾಗ ಅಂದರೆ, ಇಲ್ಲೊಂದ್ಸರಿ ಕುರಿ ಮಂದಿಯವರು ಕುರಿನ ಒಂದು ಕೂಡಾಕಿದ್ರಂತೆ. ಆ ಕೂಡಾಕಿದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಕುರಿ ಮಂದಿಯವ್ರಿಗೆ ಕುರಿನ ಕೂದು ತಿಂದವ್ರೆ. ಬೆಳಿಗ್ಗೆ ಹೊತ್ತಿಗೆ 8 ಕುರಿ ಸತ್ತೋಗಿದ್ವಂತೆ. ಆಗ ಇಲ್ಲಿ ಕೇಳ್ಪಟ್ಟಾಗ ಏನೋ ಒಂದು ಐತೆ ಅಂತ ಕೇಳ್ಪಟ್ಟಾಗ ಇಲ್ಲಿ ಉತ್ತ ಐತೆ, ಮುನೇಶ್ವರ ವಿಧಾನಸಭೆ ಅಂತ ಹೇಳಿದ್ಮೇಲೆ ಅವರೆಲ್ಲ ಬಂದು ತಪ್ಪಾಯಿತು ಅಂತ ತಪ್ಪಾಣಿಕೆ ಹುಟ್ಟಿಸಿ ಹೋದ್ಮೇಲೆ ಎಲ್ಲ ಕುರಿಗಳು ಹುಷಾರಾದವು ಅಂತ ತಿಳಿದ್ಮೇಲೆ ನಮ್ಮೂರವ್ರು ತುಂಬ ಜನ ಪೂಜೆ ಮಾಡೋಕ್ಕೆ ಶುರುವಾದರು. ಆಗ ಈ ಗ್ರಾಮದ ದೇವಸ್ಥಾನ ಮಾಡಬೇಕು ಅಂತ ಹೊರಟಾಗ
ಯಾರ್ಯಾರು ಕೇಳೋರು ಯಾರ್ಯಾರು ಮಾಡೋರು ಇಲ್ಲಿ ಎಲ್ಲರೂ ಮಾಡೋರೆ, ಇಲ್ಲಿ ಯಾರು ಮೇಲೂ ಕೀಳೋದಿಲ್ಲ. ನಮ್ಮೂರಲ್ಲಿ 1,000 ಕೊಟ್ಟವರಿಂದ ಹಿಡಿದು ಎಷ್ಟೇ ಕೊಟ್ಟರು ಲಕ್ಷ ಕೊಟ್ಟವ್ರಿಗೂ ಬೆಲೆ ಒಂದೇ ಸಮ ಕೊಡೋದು ಈಗ ನಮ್ಮ ಕೈಗಳ. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಪಟೇಲ್ ಚಿಕ್ಕೇಗೌಡ, ನಂಜಪ್ಪ ಕೆಕೆ, ಕೈಗೂನಹಳ್ಳಿ ಕುಮಾರ್, ನಂಜಪ್ಪ ಸೇರಿದಂತೆ ಹಲವು ಭಕ್ತರು ಹಾಜರಿದ್ದರು. ಜಿಲ್ಲಾ ಕುಕನೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಲೇಖಕಿ ಗೀತಾ ಮಲ್ಲನಗೌಡ ಅವರ ವಚನ ಸಿರಿ ಕೃತಿ ಲೋಕಾರ್ಪಣೆ ನಡೆಯಿತು. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಸಮಾರಂಭವು ಜರುಗಿತು. ಕೃತಿಯ ಪರಿಚಯಿಸಿದ ಸಾಹಿತ್ಯ ಉಪನ್ಯಾಸಕರಾದ ಗಂಗಾಧರ್ ಅವಟೇರ್ ಮಾತನಾಡಿ, ಸಾಹಿತ್ಯದಲ್ಲಿ ಗಟ್ಟಿತನ ಬಂದಿರುವುದೇ ವಚನ ಸಾಹಿತ್ಯದ ಮೂಲಕ. ವಚನವು ಪದ್ಯವೂ ಅಲ್ಲ, ಹಾಗಾಗಿ ಅನೇಕ ಶರಣರು ಸಮಾಜವನ್ನು ವಚನಗಳ ಮೂಲಕ ಸುಧಾರಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಓದುವ ಆಸಕ್ತಿ ಮೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸಂಪೂರ್ಣಕ್ಕಿಂತ ಶ್ರೇಷ್ಠವಾದಂಥ ಜನಮನ್ನಣೆಯನ್ನು ಪಡೆದಂಥ ಸಾಹಿತ್ಯ ಪ್ರಕಾರ ಯಾವುದು? ವಚನ ಸಾಹಿತ್ಯ. ವಚನಕಾರರು ಕನ್ನಡ ಸಾಹಿತ್ಯಕ್ಕಷ್ಟೇ ಕೊಡುಗೆಯನ್ನು ನೀಡಲಿಲ್ಲ, ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನು ಅಂದ್ರೆ ವಚನ ಸಾಹಿತ್ಯ ಗೊತ್ತಿರಲಿಲ್ಲ. ಬರೀ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಏನಾದರೂ ಕೊಡುಗೆ ಐತಿ ಕರ್ನಾಟಕದ ಕನ್ನಡ ಸಾಹಿತ್ಯ ಅಂತ ಅಂದ್ರೆ ಅದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯ ಮೊದಲ 12ನೇ ಶತಮಾನದಲ್ಲಿ ಆರಂಭಗೊಂಡಂತ ಶರಣರು ಚಳುವಳಿಯ ರೂಪದಲ್ಲಿ ಮಾತುಗಳನ್ನು ಪ್ರಸ್ತಾವನೆಯಲ್ಲಿ ಮಾತಾಡಬೇಕು ಅಂದ್ರೆ ಮೊದಲು ನಾವು ವಚನ ಎಲ್ಲಿ ಹುಟ್ಟುಕೊಂಡು ಅದರ ನಿಲುವುಗಳೇನು, ಅವರ ಸಿದ್ಧಾಂತಗಳೇನು ಗೊತ್ತಿರಬೇಕು. ಅದಕ್ಕೆ ಯಾಕೆ ಇವತ್ತಿನವರೆಗೆ 21ನೇ ವೇದಿಕೆಯಲ್ಲಿ ಸಾಹಿತಿಗಳಾದ ವೀರನವಾಲಿ, ರುದ್ರಪ್ಪ ಭಂಡಾರಿ, ಗೀತಾ ಮಲ್ಲನಗೌಡರ, ಕಳಕಪ್ಪ ಕುಂಬಾರ, ಬಸವರಾಜ್ ಉಪ್ಪಿನ ಸೇರಿದಂತೆ ಇತರರು ಭಾಗವಹಿಸಿದರು. ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದ ಕಳ್ಳನೊಬ್ಬನನ್ನು ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಜಿಲ್ಲೆಯ ಗಡಿಭಾಗ ಅಫಜಲ್ಪುರ, ಆಳಂದ ತಾಲೂಕು ಹಾಗೂ ನೆರೆಯ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಮಹಾರಾಷ್ಟ್ರದ ಗಡಿಭಾಗಗಳಲ್ಲಿ ಬೈಕ್ ಅನ್ನು ಕಳ್ಳತನ ಮಾಡುತ್ತಿದ್ದ 2 ರಾಯಲ್ ಎನ್ಫೀಲ್ಡ್ ಬುಲೆಟ್ ಸೇರಿ 18 ಬೈಕ್ಗಳನ್ನು ಅಫಜಲ್ಪುರ ತಾಲೂಕಿನ ಟೇವೂರ ಬಿ ಠಾಣಾ ಪೊಲೀಸರು ಕಳ್ಳತನ ಮಾಡಲಾಗಿದ್ದ 18 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಫಜಲ್ಪುರ ತಾಲೂಕಿನ ಬಡದಾಳ ತಾಂಡಾದ ಸಂಜೆಯ ಖೇಮು ಚೌಹಾಣ ಎಂಬ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ರಾಹುಲ್ ಮತ್ತು ಉಮೇಶ್ ಇವರನ್ನೆಲ್ಲ ಸೇರಿ ಒಂದು ವಿಶೇಷ ಪತ್ತೆಗಳನ್ನು ರಚನೆ ಮಾಡಲಾಗಿತ್ತು. ಇವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಚೆಕ್ ಮಾಡ್ತಾ ಇದ್ದಾಗ ಈ ಬೈಕು ಒಬ್ಬರ ಕಡೆ ಇದೆ ಅಂತ ಮಾಹಿತಿ ಬಂದಿದ ತಕ್ಷಣ ಅವರನ್ನು ನಾವು ಈ ಬಡದಾಲ ತಾಂಡ ಕ್ರಾಸ್ ಕಡೆ ಅವ್ರನ್ನ ಹಿಡಿದು ವಿಚಾರಣೆ ಮಾಡಲಾಗಿ ಅವರ ಹೆಸರು ಸಂಜಯ್, ತಂದೆ ಖೇಮು ಚೌಹಾನ್ ಅಂತ 46 ಇಯರ್ಸ್, ಕೂಲಿ ಕೆಲಸ ಮಾಡ್ತಾರೆ, ವಾಸ ಬಡದಾಲ ತಾಂಡ ಅಫಜಲ್ಪುರ ತಾಲೂಕದವರು ಆಗಿರ್ತಾರೆ. ಮತ್ತು ಅವ್ರ ಕಡೆಯೂ ಆವಾಗ KA32Y0120 ಬೈಕನ್ನು ಅವ್ರ ಕಡೆಯಿಂದ ರಿಕವರಿ ಮಾಡಲಾಗಿದೆ. ತದನಂತರ ಅವರು ಈ ಒಂದೇ ಬೈಕಿನ ಕಳ್ಳತನ ಅಲ್ಲ, ಬೇರೆ ಬೇರೆ ಬೈಕ್ಗಳನ್ನು ಬೇರೆ ಬೇರೆ ಕಡೆ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಒಟ್ಟು ವಿಚಾರಣೆ ಮಾಡಿದ ಮೇಲೆ ನಾವು ಅವ್ರ ಕಡೆಯಿಂದ ಒಟ್ಟು 18 ಮೋಟರ್ ಸೈಕಲ್ಗಳನ್ನು ಅವ್ರ ಕಡೆಯಿಂದ ನಾವು ವಶಪಡಿಸಿಕೊಂಡಿದ್ದೇವೆ. 18ನಲ್ಲಿ ಒಂದು ಮೋಟರ್ ಸೈಕಲ್ ಏನು ಕಳ್ಳತನ ಆಗಿದೆ ಅದು ಅವರು ದೇವರುಗಳನ್ನು ಕಾಣಲು ಸಾಧ್ಯವಿಲ್ಲ, ಆದರೆ ನಿಮಗೆ ನೀವೇ ದೇವರು ಎಂದು ಭಾವಿಸಿಕೊಂಡು ನಡೆಯಬೇಕೆಂದು ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷ ಚಂದ್ರಶೇಖರ ಸ್ವಾಮಿಗಳು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಬೆಟ್ಟದಲ್ಲಿಂದು ಹಮ್ಮಿಕೊಂಡಿದ್ದ 853ನೇ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಿದ್ದರಾಮೇಶ್ವರರು ಕೇವಲ ನಾಡಿಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ಗುರುವಾಗಿ ಕಂಗೊಳಿಸಿದ್ದು. ಪ್ರಪಂಚದಲ್ಲಿ ಸಿದ್ದರಾಮೇಶ್ವರರು ಹಾಗೂ ಬಸವೇಶ್ವರರು ಸಮಾಜದಲ್ಲಿನ ಎಲ್ಲಾ ಸಮುದಾಯದವರಿಗೂ ಸಮಾನತೆ ತತ್ವ ಸಾರಿದವರು. ಹಿಂದಿನ ಕಾಲದಲ್ಲೇ ಪ್ರತಿ ಗ್ರಾಮದಲ್ಲೂ ಕೆರೆಕಟ್ಟೆಗಳನ್ನು ಕಟ್ಟಿಸುವ ಮೂಲಕ ಜಲದ ಮಹತ್ವವನ್ನು ಇಡೀ ಜಗತ್ತಿಗೆ ತೋರಿಸಿದವರು. ಕೇವಲ ಮಾನವ ಜಗತ್ತು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ಸಂಕುಲ ಸಹ ಶ್ರೀ ಸಿದ್ದರಾಮೇಶ್ವರರ ಸೇವೆಯನ್ನು ನೆನೆಯಬೇಕೆಂದು ತಿಳಿಸಿದರು. ಅದಕ್ಕೋಸ್ಕರ 16 ಫೌಂಡೇಶನ್ನಲ್ಲಿ ದಾಸೋಹವನ್ನು ನಿರ್ಮಾಣ ಮಾಡಿ ಪ್ರಯತ್ನ ಮಾಡಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೌಕರ ವರ್ಗ ಬಹಳ ಶ್ರಮ ಪಟ್ಟರು. ಆಮೇಲೆ ಮೊದಲಿಗೆ ನಾವು ಕಾರ್ಯಕ್ಕೆ ಎಲ್ಲಿಂದ ಹೋಗ್ಬೇಕು ನಮ್ಗೊಂಥರ ಏನೋ ಒಂದು ಭಾವನೆ, ಈ ಬೊಮ್ಮಸ್ ಇದಂಥದ್ದು ನಾಶಕ್ತಿಯಲ್ಲಿ ನಮ್ಗೆ ಆ ಮೂಲೆಯಿಂದ ಪ್ರಾರಂಭಿಸ್ಬೇಕು. ನಾವೆಲ್ಲ ಒಂದೊಂದ್ಸರಿ ಹೊಸಳ್ಳಿಯಿಂದ ಪ್ರಾರಂಭಿಸ್ತಿದ್ವಿ ದಾಸೋಹ ಅಂತ. ಈ ಸರಿ ಮಾಸ್ಟರ್ಕೇಳಿಯಿಂದ ಅದು ಪ್ರಾರಂಭಿಸೋಣ ಅಂತ ಹೇಳಿ ಮಾಸ್ಟರ್ಕೇಳಿ ಗ್ರಾಮಕ್ಕೆ ಮೊದಲಿಗೆ ಮಾಸ್ಟರ್ಕೇಳಿ ಗ್ರಾಮಕ್ಕೆ ಹೋದ್ವಿ. ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕವಾಗಿ ಇಡೀ ಮ್ಯಾಲ್ಗಡೆ ಸೀಟ್ ಇದೆಯಲ್ಲ ಪೂರ್ಣ 1.5 ಲಕ್ಷ ರೂಪಾಯಿಗಳನ್ನ
ಶಂಕರಣ್ಣ ಮತ್ತು ಅವರ ಅಂತಂದಿರು ಪ್ರಭು ಅಂತ ಇಲ್ಲ, ಪಟ್ನಳ್ಳಿಗೆ ಅಳಿಯ ಅಂಥವರು 1 ಲಕ್ಷ ಚಿಲ್ಲರೆ ಸೀಟನ್ನು ಕೊಡಿಸಿದ್ರು. ಆ ಊರಿನಲ್ಲಿ ಕಾಣಿಕೆಯನ್ನು ತುಂಬ ಕೊಟ್ಟರು. ಹಾಗೆ ಸುಮಾರು ಹಳ್ಳಿಗಳು ಇನ್ನು ಅಲ್ಲಿಂದ ಹಿಡಿದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ಶ್ರೀ ಮಠದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವ 2 ದಿನಗಳ ಕಾಲ ಗವಿಮಠದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದೆ. ಇದಕ್ಕೆ ಭಕ್ತರ ಸಹಕಾರ ಮುಖ್ಯವಾಗಿದೆ. ಸಿದ್ದರಾಮೇಶ್ವರರ ಮಹಿಮೆ ಹಾಗೂ ಶ್ರೀಗಳ ಇತಿಹಾಸವನ್ನು ತಿಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸ್ಥಳದ ಮಹಿಮೆ, ಇಲ್ಲಿಯ ವಾತಾವರಣ, ತಾವುಗಳೆಲ್ಲ ಭಕ್ತಾದಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿನ್ನೆ ಹಾಗೂ ಇವತ್ತು ಒಂದು ದೊಡ್ಡದಾದಂತಹ ಉತ್ಸವ ಈ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಗೇನೆ ಇವತ್ತು ಪುಸ್ತಕನ ಶ್ರೀ ಕ್ಷೇತ್ರದ ಇತಿಹಾಸದ ಬಗ್ಗೆ, ಶ್ರೀ ಕ್ಷೇತ್ರದ ಮಹಿಮೆ ಬಗ್ಗೆ ಎಷ್ಟು ಚೆನ್ನಾಗಿರುವಂತ ಗ್ರಂಥ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅದರ ಜೊತೆಗೆ ಕ್ಯಾಲೆಂಡರ್, ಇಂಥ ಕ್ಯಾಲೆಂಡರಲ್ಲಿ ಸಿದ್ದರಾಮೇಶ್ವರರ ಮಹಿಮೆ, ಪರಮ ಪೂಜ್ಯ ಹಾಗೂ ಶ್ರೀಮಠದ ಇತಿಹಾಸದ ಬಗ್ಗೆ ಈಗಿನ ಯುವ ಪೀಳಿಗೆ ಮಕ್ಕಳು ದೊಡ್ಡ ದೊಡ್ಡ ಗ್ರಂಥಗಳನ್ನ, ಪುಸ್ತಕಗಳನ್ನ ಓದೋದು ನಾವು ಕಾಣೆಯಲ್ಲ. ಈ ಸಂದರ್ಭದಲ್ಲಿ ಗೋಡೆಕೆರೆ ಮಠದ ಚರಪಟ್ಟಾಧ್ಯಕ್ಷ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮಿಗಳು, ವಿಭವ ವಿದ್ಯಾಶಂಕರ ಸ್ವಾಮಿಗಳು, ಮಹಾಲಿಂಗ ಸ್ವಾಮಿಗಳು, ನಿರಂಜನಮೂರ್ತಿ, ಬಸವರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಜಿಲ್ಲಾ ಕುಕನೂರು ಪಟ್ಟಣದ ರಸ್ತೆ ಬದಿಯಲ್ಲಿ ಬ್ಯಾನರ್ ಹಾಗೂ ಬಂಟಿಂಗ್ಸ್ ಹಾಕುವುದನ್ನು ನಿಷೇಧಿಸಿದೆ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದರು. ಮಾಧ್ಯಮದ ಜೊತೆ ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು ಪಂಚಾಯತ್ ವ್ಯಾಪ್ತಿಯ ವೃತ್ತ, ವಿದ್ಯುತ್ ಕಂಬಗಳಲ್ಲಿ ನಿರಂತರವಾಗಿ ಫ್ಲೆಕ್ಸ್ ಬ್ಯಾನರ್ ಕಟ್ಟುತ್ತಾ ರಸ್ತೆ ಸಂಚಾರಕ್ಕೆ, ಪಟ್ಟಣದ ಸೌಂದರ್ಯಕ್ಕೆ ಅಡೆತಡೆಯಾಗುತ್ತಿದೆ. ಅಲ್ಲದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಂಗಳವಾರದಿಂದ ಆರಂಭವಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದರು. ಆದೇಶದಂತೆ ಹಾಗೂ ರೋಡ್ ಸೇಫ್ಟಿ ಕಾಯ್ದೆ ಅಡಿಯಲ್ಲಿ ನಗರದಲ್ಲಿ ಎಲ್ಲ ಬ್ಯಾನರ್ಗಳನ್ನು ಕಾನೂನಾತ್ಮಕವಾಗಿ ಪರ್ಮಿಷನ್ ತೆಗೆದುಕೊಂಡು ಆಗ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಇಲ್ಲದೆ ಮತ್ತು ಫುಟ್ಪಾತ್ನಲ್ಲಿ ಏನಾದರೂ ಬ್ಯಾನರ್ಸು, ಬಟ್ಟಿಂಗ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಕಟ್ಟಿದ್ದಾದರೆ ಅದನ್ನು ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಿದ್ದೀನಿ. ಮುಂದೆ ಯಾವುದಾದ್ರೂ ಏನಾದರೂ ಬಟ್ಟಿಂಗ್ಸ್, ಬ್ಯಾನರ್ಸ್ ಮತ್ತು ಫುಟ್ಪಾತನ್ನು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಸಹಿತ ಅದನ್ನು ಈಗ ನೆಕ್ಸ್ಟ್ ನಾನು ಮಂಗಳವಾರದಿಂದ ನಾನು ಆಳ್ಕೆ ಮಾಡ್ತಾಯಿದ್ದೀನಿ. ಅಂಥ ಸಂದರ್ಭ ಏನು ಬಂತ ನಾವು ಎನ್ಕ್ರೋಚ್ಮೆಂಟ್ ಆಗಿರ್ತಕ್ಕಂಥ ಜಾಗವನ್ನು ನಾವು ವಾಸ ಪಡ್ಕೊಳ್ತಾ ಇದ್ವಿ. ಮುಂದೆ ಏನಾದರೂ ಇದ್ದರೆ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಅನ್ನದಾನೇಶ್ವರ ಮಠದ ಆವರಣದಲ್ಲಿ ರೈತ ಸಂಘದ ಪ್ರಥಮ ವಾರ್ಷಿಕೋತ್ಸವ ಜನವರಿ 26ರಂದು ನಡೆಯಲಿದೆ ಎಂದು ಸಂಘದ ತಾಲೂಕು ಅಧ್ಯಕ್ಷ ದೇವಪ್ಪ ಸೋಬಾನದ ಹೇಳಿದರು. ಮಾಧ್ಯಮದ ಜೊತೆ ಮಾತನಾಡಿ, ಸಂಘವು ರೈತರ ವಿವಿಧ ಬಗೆಯ ಸಮಸ್ಯೆಗಳ ಕುರಿತು ಅನೇಕ ಹೋರಾಟ ನಡೆಸಿದೆ. ಮುಂದೆಯೂ ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆಗೆ ಅನುಗುಣವಾಗಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ರೈತರ ಸಂಘಟನೆ ಬೆಳೆಸಬೇಕು, ರೈತರನ್ನು ಒಳ್ಳೆಯ ಒಂದು ಕಾರ್ಯಕ್ರಮ ತಗೋಬೇಕು, ರೈತರಿಗೆ ಅನ್ಯಾಯ ತಡೆ ಹಿಡಿಬೇಕಂತ ನಾವು ಈ ಸಂಘ ಹುಟ್ಟಾಕಿವಿ ಸರ. ಈ ಸಂಘದಿಂದ ಆಗ್ತಕ್ಕಂಥ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಇಲ್ಲ, ಅಲ್ಲಿ ನಾವು ತಕ್ಷಣ ನಮ್ಮ ಸಂಘ ಇರುತ್ತಂತ ನಾವು ಇಟ್ಟಿದ್ದೀವಿ ಸರ. ಇನ್ನೊಂದು ಎತ್ತುಗಳಿ ಸುಮಾರು 25ರಿಂದ 30 ಎತ್ತುಗಳಿ ಕಟ್ಟಿ ಅವು ಎತ್ತಿಗೆ ಬೇಕಾದಂಥ ವಸ್ತುಗಳನ್ನು ಹಾಕ್ತಿರ್ಬೋದು, ಅವು ಅಡಿಕಾಟಿರ್ಬೋದು, ವಸ್ತುಗಳನ್ನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರೇ ಹೆಚ್ಚು. ಯುವಕ ಯುವತಿಯರಲ್ಲಿ ಮತದಾನದ ಅರಿವು ಅಗತ್ಯ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಪರೀಕ್ಷಾ ಅಂಕಕ್ಕಿಂತ ಜೀವನದ ಅಂಕ ಮುಖ್ಯ. ವಿದ್ಯಾರ್ಥಿಗಳು ಸಮಾಜಕ್ಕೆ ಕೊಡುಗೆ ನೀಡಲಿ. ಎಬಿ ರಾಮಚಂದ್ರ ಕಿವಿಮಾತು. ಕಲೆಗೆ ವ್ಯಕ್ತಿತ್ವ ರೂಪಿಸುವ ಶಕ್ತಿ ಇದೆ. ವಿದ್ಯಾರ್ಥಿ ಹಂತದಲ್ಲಿಯೇ ಕಲಾ ಪ್ರದರ್ಶನಗಳು ಮುಖ್ಯ. ಚಿತ್ರಕಲಾ ಪ್ರದರ್ಶನದಲ್ಲಿ ಶ್ಲಾಘನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.